ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ಭಯೋತ್ಪಾದಕರಿಗೆ ಕುಮ್ಮಕ್ಕು ನೀಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಭಾರತ್ ಮಾತಾ ಕಿ ಜೈ ಭಾರತೀಯ ಜನತಾ ಪಕ್ಷಕ್ಕೆ ಜೈ ಭಾರತ್ ಮಾತಾ ಕಿ ಜೈ ಮಲ್ಲಿಕಾರ್ಜುನ್ ಖರ್ಗೆ ಧಿಕ್ಕಾರ ದೇಶದ್ರೋಹಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಧಿಕ್ಕಾರ. ಇಂದು ಬೆಳಗಾವಿ ಮಹಾನಗರದಲ್ಲಿ ಬಿಜೆಪಿ ಯುವ ಮೋರ್ಚಾ ಹಾಗೂ ಗ್ರಾಮಾಂತರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಒಂದು ಮೊನ್ನೆ ಮಂಗಳವಾರ ಏನು ಖರ್ಗೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಭಯೋತ್ಪಾದನೆ ಎಂಬ ಒಂದು ಶಬ್ದವನ್ನು ಹೋಲಿಕೆ ಮಾಡುವಂತಹ ಈ ಮನಸ್ಥಿತಿಯನ್ನು, ಅಂದರೆ ಕಾಂಗ್ರೆಸ್ ಮನಸ್ಥಿತಿಯನ್ನು ಯಾವ ರೀತಿ ಐತೆ ಅಂಥೇಳಿ ನಮ್ಮ ಇಡೀ ದೇಶದ ಜನತೆ ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವ್ರನ್ನು ಇಡೀ ದೇಶದ ಜನತೆ 140 ಕೋಟಿ ಜನರು ಮೂರನೇ ಬಾರಿಗೆ ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಅಂತಹ ಒಂದು ಪ್ರಜಾಪ್ರಭುತ್ವ ಇರುವಂಥ ಈ ರಾಷ್ಟ್ರದಲ್ಲಿ ಎಲ್ಲರಿಗೂ ವಿರೋಧ ಮಾಡುವಂತಹ ಹೇಳಿಕೆ ನೀಡುವಂತಹ ಅವಕಾಶವಿದ್ದರೂ ಸಹ ಒಂದು ಪ್ರಧಾನಮಂತ್ರಿಗೆ ಈ ರೀತಿ ಹೇಳಿಕೆ ನೀಡ್ತಾರೆ ಅಂಥೇಳಿ ನಾವು ತಿಳ್ಕೊಂಡಿರಲಿಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ AICC ಪ್ರೆಸಿಡೆಂಟ್ ಆಗ್ತಾರೆ ಅಂತಂದ್ರೆ ಭಾಳ ಹೆಮ್ಮೆ ವಿಷಯ. ಆದರೂ ಸಹ ಅವರು ವಿರೋಧ ಪಕ್ಷದ ನಾಯಕರು ಸಹ ಸಂವಿಧಾನಿಕ ಹುದ್ದೆಯಲ್ಲಿ ಅವ್ರು ಇದ್ದರೂ ಸಹ ಈ ರೀತಿ ಒಂದು ಹೇಳಿಕೆಯನ್ನು ಕೊಡ್ತಾರಂದ್ರೆ, ಅವರು ವಿಧಾನಸಭೆಯಲ್ಲಿ ನೀವು ನೋಡ್ಬೋದು, ಕರ್ನಾಟಕ ವಿಧಾನಸಭೆಯಲ್ಲಿ ಹೇಳಿಕೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಕೆಯನ್ನು ಕೊಟ್ಟಂತಹ ವ್ಯಕ್ತಿಗಳಿಗೆ ಅಮಾಯಕರಂತ ಹೇಳಿ ಅಂತಾರೆ. KGDJಯಲ್ಲಿ ನಡೆದಂತಹ ಒಂದು ಅವರ ಕಾಂಗ್ರೆಸ್ ಶಾಸಕರ ಒಂದು ಮನೆಯನ್ನು ಸುಡ್ತಾರೆ, ಬಸಮ್ ಮಾಡ್ತಾರೆ. ಅಂತಹ ವ್ಯಕ್ತಿಗಳಿಗೂ ಸಹ ಅವರು ಅಮಾಯಕರಂತೇಳಿ ಹೇಳಿಕೆ ಕೊಡ್ತಾರೆ. ಅಂದರೆ ಇವರು ಮನಸ್ಥಿತಿ ಯಾವ ರೀತಿ ಅದ. ನಾವು ಇಂದು ಬೆಳಗಾವಿ ಮಹಾನಗರದ ಯುವ ಮೋರ್ಚಾ ವತಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕ್ಷಮೆ ಯಾಚಿಸಬೇಕಂಥೇಳಿ ಕೇಳ್ತಾ ಇದ್ದೇವೆ. ಒಂದು ವೇಳೆ ಕ್ಷಮೆ ಯಾಚಿಸದೇ ಇದ್ದರೆ ಉಗ್ರ ಹೋರಾಟ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಾಗ್ತದೆ. ಮತ್ತು ಅದಲ್ಲದೆ BJPಯ ಯುವ ಮೋರ್ಚಾ ಹುಡುಗರು ಸಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಹೋಗಿ ಅವರ ವಿರೋಧವನ್ನು ವ್ಯಕ್ತಪಡಿಸ್ತಾರಂತ ಹೇಳಕ್ಕೆ ಇಚ್ಛೆಪಡ್ತೇನೆ.